ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ವೆಯ್ಟ್ ಮಾಡಿ ಈ ಮಂತ್ ಎಂಡಿಗೆ ಪ್ಲಾನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಜಾಯ್ನ್ ಆಗಿ ಕಲಿಯೋರಂತೆ, ಓಕೆನಾ? ಇವತ್ತಿನ ಟ್ರೇಡು ಆ್ಯಕ್ಚುಲಿ ಟ್ರಿಕ್ಕಿ ಆ್ಯಂಡ್ ಡಿಫಿಕಲ್ಟ್ ಟ್ರೇಡ್ಸ್ ಇವತ್ತು. ಯಾಕೆ ಅನ್ನೋದು ಕೂಡ ಹೇಳ್ತೀನಿ ಕೇಳಿ. ಮಾರ್ಕೆಟ್ ಲಾಸ್ಟು 3 ದಿನದಿಂದ ಒಳ್ಳೆ ಈಸಿ ಟ್ರೇಡ್ಸ್ಗಳನ್ನ ಕೊಡ್ತಾಯಿತ್ತು, ಓಕೆನಾ? ಬಿಕಾಸ್ ಬುಲ್ಲಿಶ್ ಮೂಮೆಂಟಲ್ಲಿದೆ, ಈಸಿ ಟ್ರೇಡ್ಸ್ನ ಕೊಡ್ತಾಯಿತ್ತು. ಬಟ್ ಇವತ್ತು ಏನು ಮಾಡಿದೆ, 3 ಡೇಸಿಂದ ಬುಲ್ಲಿಶ್ ಇದ್ದು ಮಾರ್ಕೆಟ್ ಇವತ್ತು ಗ್ಯಾಪ್ ಡೌನ್ ಓಪನ್ ಆಗಿದೆ. ಸೊ ಸಡನ್ ಆಗಿ ಕನ್ಫ್ಯೂಷನ್ ಕೂಡ ಆಗ್ತಾರೆ ಎಲ್ಲರೂ. ಲೈಕ್ ಮಾರ್ಕೆಟಲ್ಲಿ ಇನ್ವೆಸ್ಟರ್ಸ್ಗಳು ಇಲ್ಲಿಂದ ರಿಟ್ರೇಸ್ಮೆಂಟಲ್ಲಿ ಬೈ ಮಾಡೋಣ ಅನ್ನೋರು ಇರ್ತಾರೆ. ಇಂಟ್ರಾಡೇಯಲ್ಲಿ ಕನ್ಫ್ಯೂಷನ್ ಕೂಡ ಆಗುತ್ತೆ. ನಿನ್ನೆ ಎಕ್ಸ್ಪೈರಿ ಕೂಡ ಮುಗ್ದಿದೆ. ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಕನ್ಫ್ಯೂಷನಲ್ಲೇ ಇದ್ದೆ ಬೆಳಗ್ಗೆಯಿಂದ. ಮಾರ್ಕೆಟಲ್ಲಿ ಟ್ರೇಡ್ ಎಲ್ಲಿಗೆ ಬಂದಾಗ ತೊಗೊಳ್ಳೋಣ ಅಂತ. ಸೊ ಮಿಸ್ಟೇಕ್ ಆಯಿತು. ಮೈ ಮಿಸ್ಟೇಕ್ನ ಕವರ್ ಮಾಡಿ ಆಲ್ಮೋಸ್ಟ್ ನಾರ್ಮಲ್ ಪ್ರಾಫಿಟಲ್ಲಿ ಎಕ್ಸಿಟ್ ಆಗಿದ್ದೀನಿ, ಸಾಕು ನನಗೆ. ಸೊ ಇವಾಗಿಂದು ಪ್ರೆಸೆಂಟ್ ನಂದು ಇನ್ವೆಸ್ಟ್ಮೆಂಟ್ ಪ್ರಕಾರ ದಿನಕ್ಕೆ ನಾನು ಅಗೇನ್ ಬ್ಯಾಕ್ ಟು 10,000 to 15,000 ದುಡ್ಕೊಂಡ್ರೆ ಸಾಕು. ಐ ಆಮ್ ಹ್ಯಾಪಿ ಅನ್ನೋ ಲೆವೆಲಿಗೆ ಬಂದಿದ್ದೀನಿ. ಸೊ ದಟ್ಸ್ ಓಕೆ ಫಾರ್ ಮಿ, ಓಕೆನಾ? ಸೊ ನಿಮಗೂ ಹಾಗೆ ಅಂದ್ಕೊಳ್ತೀನಿ. ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ನೋಡಿದರೆ ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್. ಆಲ್ರೆಡಿ ಇದರಲ್ಲಿ ಇವತ್ತು ನೀವು ಬಿಲೀವ್ ಮಾಡೋದಿಲ್ಲ, ಟೋಟಲ್ 2 ಟ್ರೇಡ್ ಆಗಿದೆ. ಅಂದರೆ ಒಂದು ಟ್ರೇಡಲ್ಲಿ ಲಾಸ್ ತೊಗೊಂಡಿದ್ದೀನಿ, ಆ ಲಾಸ್ನ ಕವರ್ ಮಾಡಿ ಇಷ್ಟು ಅಮೌಂಟ್ ಆಗಿದೆ, ಓಕೆನಾ? ಸೊ ಹಾಗಾಗಿನೇ, ಇಲ್ಲ ಅಂದರೆ ಮಾಮೂಲಿ 15-20 ಸಾವಿರದ ಮೇಲೆ ಇರ್ತಿತ್ತು. ಸೊ ಲಾಸ್ ಕವರ್ ಆಗಿರೋದ್ರಿಂದ ಏನೂ ಮಾಡೋಕ್ಕಲ್ಲ, ವಿ ನೀಡ್ ಟು ವೆಯ್ಟ್ ಅಷ್ಟೇ. ಸೊ ಲೆಟ್ಸ್ ಕ್ಲೋಸ್ ಇಟ್ ಅಪ್, ನೋ ಮೋರ್ ಟ್ರೇಡ್ಸ್. ಅದು ಇವತ್ತು ಕನ್ಫ್ಯೂಷನ್ ಇತ್ತು. ಲಾಸ್ಟ್ 3 ದಿನದಿಂದ ಮಾರ್ಕೆಟ್ ಈಸಿ ಟ್ರೇಡ್ಸ್ಗಳನ್ನ ಕೊಟ್ಟಿದೆ. ಸೊ ಇವತ್ತು ಕನ್ಫ್ಯೂಷನ್ ಇದೆ. ಸೊ ಮತ್ತೆ ಟ್ರೇಡ್ ಮಾಡೋದು ಕೂಡ ವೇಸ್ಟು. ಎಲ್ಲಿತ್ತು ಟ್ರೇಡ್ ಅನ್ನೋದು ಹೇಳ್ತೀನಿ. ಕಾಲ್ ಸೈಡ್ ಟ್ರೇಡ್ ಏನಕ್ಕೆ ಮಾಡಿದೆ ಅನ್ನೋದು ಕೂಡ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸಿಗೂ ಕೂಡ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟಲ್ಲಿ ಏನಾದರೂ ನಮಗೆ ಫ್ಲಾಟಿಶ್ ಓಪನ್ ಆದರೆ ವಿ ನೀಡ್ ಟು ಲುಕ್ ಫಾರ್ ಎ ಡೌನ್. ನಮ್ಮ ಸ್ಟ್ರಾಟಜೀಸ್ ಪ್ರಕಾರ, ಇದು ಸ್ಟ್ರಾಟಜಿ ನಂಬರ್ 5 and 6 ಬರುತ್ತೆ. ಸೊ ನಮ್ಮ ಸ್ಟ್ರಾಟಜೀಸ್ ಪ್ರಕಾರ ನಮಗೆ ವಿ ನೀಡ್ ಟು ಲುಕ್ ಫಾರ್ ದಿಸ್ ಕೈಂಡ್ ಆಫ್ M&W ಪ್ಯಾಟ್ರನ್ ಟು ಟ್ರೇಡ್ ಇಟ್ ಇನ್ ದ ಮಾರ್ಕೆಟ್ ಅಂತ. ಸೊ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ M&W ಅಂತ. ಬಟ್ ಮಾರ್ಕೆಟ್ ಏನು ಮಾಡ್ತು, ಗ್ಯಾಪ್ ಡೌನ್ ಓಪನ್ ಆಯಿತು. ಲಾಸ್ಟ್ 2 ಡೇಸ್ ಸ್ವಿಂಗಿಂದ ಕೆಳಗಡೆ ಕೂಡ ಓಪನ್ ಆಗಿದೆ ಮಾರ್ಕೆಟ್. ಐ ಅಗ್ರಿ, ಲಾಸ್ಟ್ 2 ಡೇಸ್ ಸ್ವಿಂಗಿಂದ ಕೆಳಗಡೆ ಕೂಡ ಓಪನ್ ಆಗಿದೆ. ಸೊ ನನಗೆ ಮೈಂಡ್ ಸೆಟ್ಟಲ್ಲಿತ್ತು, ಚಲೋ ಮಾರ್ಕೆಟ್ ಏನಾದರೂ 3 ಡೇಸಿಂದ ಕಂಟಿನ್ಯೂಸ್ ಬೈಯಿಂಗ್ ಇದೆ ಹೈಯರ್ ಟೈಮ್ ಫ್ರೇಮಲ್ಲಿ. ಸೊ ಮಾರ್ಕೆಟು ಒಂದು ರಿಟ್ರೇಸ್ಮೆಂಟ್ ಕೊಟ್ಟರೆ, ನನಗೆ ರಿಟ್ರೇಸ್ಮೆಂಟಿಗೆ ನಾನು ವೆಯ್ಟ್ ಮಾಡ್ತಿದ್ದೆ. ಐದರ್ ಈ ಲೆವೆಲು ಇಲ್ಲ ಈ ಲೆವೆಲ್ ತನಕ ನನಗೆ ರಿಟ್ರೇಸ್ಮೆಂಟ್ ಬಂದರೆ ಐ ಕ್ಯಾನ್ ಗೋ ಫಾರ್ ಎ ಪುಟ್ ಸೈಡ್ ಟ್ರೇಡ್, ಈಸಿಯಾಗಿ ಹೋಗೋಣ ಅಂತ. ಬಟ್ ಮಾರ್ಕೆಟ್ ಏನು ಮಾಡ್ತು, ಮೊದಲು 5 ನಿಮಿಷದಲ್ಲೇ ಒಂದು ಬುಲ್ಲಿಶ್ ಕ್ಯಾಂಡಲು, ಆ ಬುಲ್ಲಿಶ್ ಕ್ಯಾಂಡಲ್ನ ಬ್ರೇಕ್ ಡೌನ್ ಮಾಡ್ತು. ಸೊ ಬ್ರೇಕ್ ಡೌನ್ ಮಾಡ್ಬೇಕಾದ್ರೆ ಇಲ್ಲಿ ಟ್ರೇಡ್ ತೊಗೊಳ್ಳೋದು ವೆರಿ ಡಿಫಿಕಲ್ಟ್ ಅನ್ನಿಸ್ತು ನನಗೆ. ಏನಕ್ಕೆ ಅನ್ನೋದು ಕೂಡ ಹೇಳ್ತೀನಿ ಕೇಳಿ. ಬಿಕಾಸ್ ಕಂಟಿನ್ಯೂಸ್ ಬುಲ್ಲಿಶ್ ಇರೋದ್ರಿಂದ. ಸೊ ಅದೇ ನಿಮಗೆ ನಾಳೆ ಸೇಮ್ ಟೈಪ್ ಮಾಡಲೇಬೇಕಾದ್ರೆ, ನಾಳೆ ನಾನು ಈಸಿಯಾಗಿ ಟ್ರೇಡ್ ಎತ್ಕೊಳ್ತೀನಿ ಡೌನ್ ಸೈಡಿಗೆ. ಸೊ ಬಿಕಾಸ್ ಇವತ್ತು ಟ್ರೇಡ್ ತಗೊಳ್ಳೋ ಸ್ವಲ್ಪ ಡಿಫಿಕಲ್ಟ್ ಐ ಫೆಲ್ಟ್ ಇಟ್. ಸೊ ಅದಕ್ಕೆ ನಾನೇನು ಮಾಡಿದೆ, ವೆಯ್ಟ್ ಮಾಡ್ತಿದ್ದೆ. ಚಲೋ ಮಾರ್ಕೆಟಲ್ಲಿ ನನಗೆ ಯಾವ ಡೈರೆಕ್ಷನಲ್ಲಿ ಟ್ರೇಡ್ ಸಿಗುತ್ತೆ ವೆಯ್ಟ್ ಮಾಡಿ ನೋಡೋಣ ಅಂತ. ಸೊ ಅಲ್ಲಿಂದ ಆ ಮಾರ್ಕೆಟು ಎಕ್ಸಾಕ್ಟಾಗಿ ಮೈಂಡ್ ಸೆಟ್ಟಲ್ಲಿ ನಾನು ನಿಮಗೆ ಅವಾಗಲೇ ಹೇಳಿದ್ದೀನಿ, M&W ಇವತ್ತು ನನ್ನ ಮೈಂಡಲ್ಲಿದೆ, ದಿಸ್ ಈಸ್ ನಾಟ್ ಎ ಫುಲ್ ಬ್ಯಾಕ್ ಟ್ರೇಡ್ಸ್ ಅಂತ. ಸೊ ಅದಕ್ಕೇ ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟು ಅಗೇನ್ ರಿಟ್ರೇಸ್ಮೆಂಟ್ ಕೊಡ್ತು, ಅಗೇನ್ ಡೌನ್ ಸೈಡ್ ಬಂತು. ಸೊ ನಾನು ಈ ಮಿಸ್ಟೇಕ್, ನಂದು ಲಾಸ್ಟ್ ಮಿಸ್ಟೇಕ್ ಯಾವುದು ಗೊತ್ತಾ, ಈ ಬುಲ್ಲಿಶ್ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಯ್ತಲ್ಲ. ಸೊ ನಾನು ಅಂದ್ಕೊಂಡೆ ಇಲ್ಲಿಂದ ಮಾರ್ಕೆಟ್ ಟ್ರ್ಯಾಪ್ ಮಾಡುತ್ತೆ. ಈ ಮೂಮೆಂಟ್ ಏನಿದೆಯಲ್ಲ, ನಾನು ಇಲ್ಲಿ ಕ್ಯಾಂಡಲಲ್ಲಿ ಎಕ್ಸ್ಪೆಕ್ಟ್ ಮಾಡಿದೆ. ಈ ಕ್ಯಾಂಡಲಲ್ಲಿ ಆ ಮೂಮೆಂಟನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಇಲ್ಲಿ ಚಲೋ ಮಾರ್ಕೆಟು ಇಲ್ಲಿಂದ ಒಂದು ಮೂಮೆಂಟಮ್ ಕ್ಯಾಂಡಲ್ ಕೊಡೋ ಚಾನ್ಸಸ್ ಇದೆ ಅನ್ನೋದು ಎಕ್ಸ್ಪೆಕ್ಟೇಷನಲ್ಲಿ ಇತ್ತು ನನಗೆ. ಸೊ ಅವಾಗ ಏನಾಯಿತು, ಮಾರ್ಕೆಟ್ ಇಲ್ಲಿಂದ ನಾನು ಎಂಟ್ರಿ ಆದಮೇಲೆ 2 ಪಾಯಿಂಟ್ ಪ್ರಾಫಿಟ್ ತೋರಿಸಿದ್ದು ಇಮಿಡಿಯೇಟಾಗಿ ನನಗೆ ಡೌನ್ ಸೈಡಿಗೆ ಬಂತು. ಐ ಜಸ್ಟ್ ಎಕ್ಸಿಟೆಡ್, 10 ಪಾಯಿಂಟ್ಸ್ ಎಕ್ಸಿಟ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೆ ಮಾರ್ಕೆಟಲ್ಲಿ. ಹಾಗೆ ಬಟ್ ನನಗೆ ಪುಟ್ ಸೈಡ್ ಹೋಗ್ಬೋದಿತ್ತಲ್ವಾ ಅಂತ ನಿಮ್ಮ ಕ್ವಶನ್ ಇರುತ್ತೆ. ಪುಟ್ ಸೈಡ್ ಹೋಗಬೇಕು ಅಂದ್ರೂ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಮಾರ್ಕೆಟು ರಿಟ್ರೇಸ್ಮೆಂಟ್ ಕೊಟ್ಟಿಲ್ಲ ನನಗೆ ಪುಟ್ ಸೈಡ್ ಹೋಗಲಿಕ್ಕೆ. ಸೊ ಇನ್ನೊಂದು ಸ್ವಲ್ಪ ಡೌನ್ ಸೈಡಿಗೆ ಬಂದಿದ್ರೆ ಐ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಮೋರ್ ಪುಟ್ ಸೈಡ್ ಟ್ರೇಡು. ಒಂದು ಪುಟ್ ಸೈಡ್ ಟ್ರೇಡ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಡೌನ್ ಸೈಡಿಗೆ ಬಂದಿದ್ರೆ ಡೆಫಿನೆಟಾಗಿ ಒಂದು ಪುಟ್ ಸೈಡ್ ಟ್ರೇಡ್ನ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ. ಸೊ ಮಾರ್ಕೆಟ್ ಏನು ಮಾಡ್ತು, ಅಗೇನ್ ಆ ರೆಡ್ ಕ್ಯಾಂಡಲ್ ಮೇಲಕ್ಕೆ ಬಂದು ಕ್ಲೋಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲೇ ನಾನು ಎಂಟ್ರಿ ತೊಗೊಂಡೆ ಮಾರ್ಕೆಟಲ್ಲಿ. ಸೊ ಆಲ್ಮೋಸ್ಟ್ ನಾನು ಎಂಟ್ರಿ ಆಗಿರೋದು ನಿಮಗೆ 158 ಅಂದ್ಕೊಳ್ಳಿ. 158 ಪ್ರೀಮಿಯಂ ಪ್ರಕಾರ ನನಗೆ 158ಗೆ ಸಿಕ್ಕಿತ್ತದು. 158ಇಂದ ಮಾರ್ಕೆಟು ಸ್ವಲ್ಪ ಅಪ್ಸೈಡ್ ಹೋಯಿತು, 168 ಹೋಯಿತು, ಡೌನ್ ಬಂತು, ಮತ್ತು ಇದು ಹೋಯಿತು. ಸೊ ಎಕ್ಸಾಕ್ಟ್ಲಿ ಇಟ್ ಈಸ್ ಕಮಿಂಗ್ ಬ್ಯಾಕ್ ಟು ದಿ ಆಲ್ಮೋಸ್ಟ್ 184 ತನಕ ಹೋಗಿದೆ. 158ಇಂದ 184 ತನಕ ನಾನು ಅಷ್ಟೊಂದೆಲ್ಲ ಕ್ಯಾಪ್ಚರ್ ಮಾಡಿಲ್ಲ.
ನಂದು ಲಾಸ್ ಕವರ್ ಆಗಿ ದಿನ ಟಾರ್ಗೆಟ್ ನಿಯರ್ ಇತ್ತಲ್ಲ, ಓಕೆ ಫೈನ್ ಚಲೋ ಇವತ್ತಿನ ಟಾರ್ಗೆಟ್ ಇಷ್ಟೇ, ಸೊ ಮಾರ್ಕೆಟ್ ಇವತ್ತು ಕನ್ಫ್ಯೂಷನ್ ಇದೆ ಅಂತ ಕ್ಲೋಸ್ ಮಾಡಿದೆ. ಓಕೆನಾ. ಸೊ ತುಂಬ ಜನ ಇವತ್ತು ಪುಟ್ ಸೈಡ್ ಟ್ರೇಡ್ ಮಾಡಿದ್ದೀರಾ, ಬಟ್ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೆ ಮಾರ್ಕೆಟಲ್ಲಿ ರಿಟ್ರೇಸ್ಮೆಂಟ್ ಬೇಕು, M1W ಬೇಕು ಅಂತ. ನೀವು ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡಬೇಕು. ಮೊದಲು 5 ನಿಮಿಷದಲ್ಲೇ ತುಕ್ಕಾಬಾಜಿ ಥರ ಇಮಿಡಿಯೇಟ್ ಎಂಟ್ರಿ ಆಗಬೇಡಿ. ಚಲೋ ಇಲ್ಲೇ ಎಂಟ್ರಿ ಆಗ್ಬಿಡೋಣ, ಟ್ರೇಡ್ ಮಿಸ್ ಆಗುತ್ತೆ. ದಟ್ ಈಸ್ ಯುವರ್ ರಾಂಗ್ ಥಿಂಗ್. ಓಕೆನಾ. ಯಾವುದೇ ಕಾರಣಕ್ಕೂ ಅದನ್ನು ಪದೇ ಪದೇ ಮಾಡಬೇಡಿ. ನೀವು ಎಷ್ಟು ಅದನ್ನು ಪದೇ ಪದೇ ಮಾಡ್ತೀರಾ, ನೀವು ರಾಂಗ್ ಪ್ಲೇಸಲ್ಲಿ ಎಂಟ್ರಿ ಆಗ್ತೀರಾ. ಅದೇ ರೀಸನ್ಗೆ ಇನ್ನು ಕೆಲವ್ರು ಕಳಿಸಿರ ಬ್ರೇಕ್ಔಟಲ್ಲಿ ಟ್ರೇಡ್ ಮಾಡಿದ್ದೀವಿ ಅಂತ. ನಿಮಗೆ ಪ್ರಾಫಿಟ್ ಆಗಿದೆ ಒಪ್ಕೊಳ್ತೀನಿ, ಬಟ್ ಎಲ್ಲ ದಿನ ಸೇಮ್ ರೆಕಾರ್ಡ್ಸ್ ವರ್ಕ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ಹೇಳಿದ್ದು ಲಾಜಿಕ್ ಮೈಂಡ್ ಸೆಟ್ ಇಟ್ಕೊಂಡು ಟ್ರೇಡ್ ಮಾಡಿ. ನಿಮಗೆ ಆಲ್ವೇಸ್ ಮಾರ್ಕೆಟಲ್ಲಿ ನೀವು ಕೂಡ ಒಂದು ಈಸಿ ಆ್ಯಂಡ್ ಪ್ರಾಫಿಟಬಲ್ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಸೊ ಇಷ್ಟ ಆಗಿತ್ತು ಇವತ್ತಿಂದ ಟ್ರೇಡು, ಇನ್ನೇನು ಎಕ್ಸ್ಟ್ರಾ ಥಿಂಗ್ಸ್ ಹೇಳಲಿಕ್ಕಿಲ್ಲ. ಸೊ ನಾಳೆಗೆ ನಮಗೆ ಐ ಗೆಸ್ ಟ್ರೇಡ್ ಈಸಿ ಯಾವಾಗ ಸಿಗುತ್ತೆ ಅಂದರೆ, ನಾಳೆ ಮಾರ್ಕೆಟಲ್ಲಿ ಇದೇ ಥರ ಏನಾದರೂ ಅಗೇನ್ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದ್ಕೊಳ್ಳಿ, ಮಾರ್ಕೆಟ್ ರಿಕವರಿ ಆಗೋದಿಲ್ಲ. ಓಕೆನಾ. ಸೊ ಇವತ್ತು ರಿಕವರಿ ಆಗ್ಬೋದು, ಬಿಕಾಸ್ ದಿಸ್ ಈಸ್ ದ ಫ್ರೆಶ್ ಬಯರ್ಸ್ ಇನ್ ದ ಮಾರ್ಕೆಟ್. ನಿನ್ನೆ ಆಲ್ರೆಡಿ ಎಕ್ಸ್ಪೈರಿಯಲ್ಲಿ ತುಂಬ ಜನ ಪೊಸಿಷನ್ ಕಟ್ ಆಫ್ ಮಾಡಿರ್ತಾರೆ. ಸೊ ಇದೇನು ಕಾಣಿಸ್ತಿದೆಯಲ್ಲ, ಇದು ನಮಗೆ ಫ್ರೆಶ್ ಬಯರ್ಸ್ ಇದ್ದಾರೆ. ಸೊ ಮಾರ್ಕೆಟಲ್ಲಿ ಈಸಿ ಟ್ರೇಡ್ ಆಗ್ಬೋದು ಅಂದರೆ, ನನಗೆ ಪ್ರಕಾರ ನಾಳೆ ನನ್ನ ಮೈಂಡ್ ಸೆಟ್ಟಲ್ಲಿರೋದು, ಇವತ್ತೇನಾದರೂ ಇಲ್ಲೇ ಮಾರ್ಕೆಟ್ ಇಷ್ಟರಲ್ಲೇ ಕ್ಲೋಸ್ ಮಾಡಿದರೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಗ್ಯಾಪ್ ಅಪ್ ಟುಮಾರೋ. ನೋಡೋಣ, ಗ್ಯಾಪ್ ಅಪ್ ಟ್ರೆಂಡ್ ಪ್ರಕಾರ ಗ್ಯಾಪ್ ಅಪ್ ಆಗಬೇಕು ಮಾರ್ಕೆಟು. ಸೊ ಗ್ಯಾಪ್ ಅಪ್ ಆಗುತ್ತೋ ಇಲ್ವೋ ಅದು ಸೆಕೆಂಡ್ರಿ ಥಿಂಗು. ಲೈಕ್ ಮಾರ್ಕೆಟ್ 3 ಗಂಟೆವರೆಗೂ ಎಲ್ಲಿ ಮೂವ್ ಆಗುತ್ತೆ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಇರುತ್ತೆ. ಸೊ ಇಲ್ಲಿಗೆ ಬಂದರೆ ಗ್ಯಾಪ್ ಅಪ್ ಆದರೆ ಐ ಕ್ಯಾನ್ ಲುಕ್ ಫಾರ್ ಒನ್ ಬೈಯಿಂಗ್ ಸೈಡ್ ಟ್ರೇಡ್. ಅದರ್ವೈಸ್ ಮಾರ್ಕೆಟ್ ಅಗೇನ್ ಏನಾದರೂ ಈ ಲೆವೆಲ್ನ ತೆಗೆದ್ರೆ ಮಾರ್ಕೆಟಲ್ಲಿ ಲುಕ್ ಫಾರ್ ಒಂದು ಸೆಲ್ಲಿಂಗ್ ಸೈಡ್ ಟ್ರೇಡ್ ಕೂಡ ಸಿಗುತ್ತೆ, ಬಿಕಾಸ್ ದೀಸ್ ಬಯರ್ಸ್ ಆರ್ ಗಾಟ್ ಟ್ರ್ಯಾಪ್ಡ್. ಓಕೆನಾ. ಸೊ ಅಷ್ಟೇ ರೀಸನ್ನು ಇವತ್ತು. ಲೈಕ್ ನಾನು ಏನಕ್ಕೆ 3 ದಿನದಿಂದ ನೀವು ನೋಡೋದಾದರೆ, ನೆನ್ನೆ ನಾನು ಯೂಟ್ಯೂಬಲ್ಲಿ ಕಳಿಸಿದ್ಮೇಲೆ ತುಂಬ ಜನ ಮೆಸೇಜ್ ಹಾಕಿದ್ದೆ, ಸೀರಿಯಸ್ಲಿ ಯಾರ್ ಸೊ ಇಷ್ಟೊಂದು ನೀವು ಇದನ್ನು ಥಿಂಕ್ ಮಾಡ್ತೀರಾ ಅಂತ. ಸಿಂಪಲ್ ಅದನ್ನೇ ಹೇಳಿದ್ದು ನಿಮಗೆ. ಇಲ್ಲೇನಕ್ಕೆ ನಾನು ಕಾಲ್ ಹೋಗ್ತಿದೆ ಅಂದರೆ, ಮಾರ್ಕೆಟ್ ಬ್ರೇಕ್ಔಟ್ ಆಗಿತ್ತು, ಸ್ವಿಂಗ್ನ ಬ್ರೇಕ್ಔಟ್ ಮಾಡಿದ್ರಿಂದ ಐ ಆಮ್ ಎಕ್ಸ್ಪೆಕ್ಟಿಂಗ್ ಕಾಲ್ ಸೈಡ್ ಟ್ರೇಡ್ಸ್ ಇಯರ್. ಓಕೆನಾ. ಈಸಿ ಕಾಲ್ ಸೈಡ್ ಟ್ರೇಡ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿದೆ. ಇವಾಗ ಏನಾಗಿದೆ, ಮಾರ್ಕೆಟ್ ಈಸ್ ಬ್ಯಾಕ್ ಟು ದಿ ಮಿಡಲ್ ಆಫ್ ದಟ್ ಸ್ವಿಂಗ್. ಓಕೆನಾ. ಸೊ ಸ್ಟ್ರಕ್ಚರ್ ಏನು, ಮಾರ್ಕೆಟ್ ಶುಡ್ ಈ ಲೆವೆಲಿಂದ ಮೇಲಕ್ಕೆ ಬಂದರೆ ಐ ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಬುಲ್ಲಿಶ್ ಮೂಮೆಂಟ್, ಇಲ್ಲಿಂದ ಒಂದು ಬುಲ್ಲಿಶ್ ಮೂಮೆಂಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ನನಗೆ ಮಾರ್ಕೆಟ್ ಏನಾದರೂ ನಾಳೆ ಅಗೇನ್ ಈ ಲೆವೆಲಿಂದ ಕೆಳಗಡೆ ಓಪನ್ ಆದರೆ ಡಿಫಿಕಲ್ಟ್ ಮಾರ್ಕೆಟ್ಗೆ. ಬಯರ್ಸ್ಗಳು, ಇನ್ವೆಸ್ಟರ್ಸ್ಗಳು ಇವತ್ತೇನು ಬರ್ತಿದಾರಲ್ಲ, ಇವರೆಲ್ಲ ಇನ್ವೆಸ್ಟ್ಮೆಂಟ್ ಪೀಪಲ್ಸು. ಇಲ್ಲಿಂದ ಕೆಳಗಡೆ ಬಂತು ಅಂದರೆ ಮಾರ್ಕೆಟಲ್ಲಿ ಇಟ್ ವಿಲ್ ಸ್ಟಾರ್ಟ್ ಫಾಲ್. ಓಕೆನಾ. ಫಾಲ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಹೇಳಿದ್ದು. ಸೊ ಆಲ್ವೇಸ್ ಮಾರ್ಕೆಟಲ್ಲಿ ಸ್ವಲ್ಪ ಥಿಂಕ್ ಮಾಡಿ ಟ್ರೇಡ್ ಮಾಡಿ ಅಂತ. ಓಕೆ, ಥ್ಯಾಂಕ್ ಯು.